ನಾಳೆ ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಮಾಣ ವಚನಕ್ಕೆ ಇಡೀ ವಿಶ್ವವೇ ಕುತೂಹಲದ ಕಂಗಳಿಂದ ಎದುರು ನೋಡ್ತಾ ಇದೆ. ನಾಳೆ ಸಂಜೆ 7:15ಕ್ಕೆ ಪ್ರಮಾಣ ವಚನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮೋ ಪ್ರಮಾಣ ವಚನದ ಕಾರ್ಯಕ್ರಮದಲ್ಲಿ ಹಲವು ವಿಶೇಷತೆಗಳು ಹಿಂದಿನಂತೆ ಇದೆ. ಮೋದಿ ಪ್ರಮಾಣ ವಚನಕ್ಕೆ ಪೌರ ಕಾರ್ಮಿಕರಿಂದ ವಿದೇಶಿ ಗಣ್ಯರ ತನಕ ಆಹ್ವಾನಗಳು ಹೋಗಿದೆ. ಮೋದಿ ಹ್ಯಾಟ್ರಿಕ್ ಸಾಧನೆಗೆ ಹಾಗಾದ್ರೆ ಯಾರ್ಯಾರು ಸಾಕ್ಷಿ ಆಗ್ತಾ ಇದ್ದಾರೆ, ಯಾವ ವರ್ಗಗಳನ್ನ ಗುರುತಿಸೋ ಕೆಲಸ ಈ ಸಲ ಕೂಡ ಆಗಿದೆ ಬಿಜೆಪಿಯಿಂದ. ಸಮಾರಂಭಕ್ಕೆ ಅತಿಥಿಗಳಾಗಿ 8ರಿಂದ 9 ಸಾವಿರ ಮಂದಿಗೆ ಈಗಾಗಲೇ ಇನ್ವೈಟ್ಸ್ ಹೋಗಿದೆ, ಆಹ್ವಾನ ಹೋಗಿದೆ. ರಾಷ್ಟ್ರಪತಿ ಭವನದ ಮುಂಭಾಗ ಅದ್ಧೂರಿ ಕಾರ್ಯಕ್ರಮಕ್ಕೆ ಬೇಕಾಗಿರುವ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಇನ್ವೈಟ್ ಲಿಸ್ಟ್ ಅಲ್ಲಿ ಜಾಗ ಪಡ್ಕೊಂಡವರು ಬಹಳ ವಿಶೇಷ ವರ್ಗದವರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಅಂದ್ರೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರಿಂದ ಹಿಡಿದು ವಿದೇಶಿ ಗಣ್ಯರ ತನಕ ಬೇರೆ ಬೇರೆ ಪ್ರಕಾರಗಳಲ್ಲಿ ಬೇರೆ ಬೇರೆ ವರ್ಗಗಳಲ್ಲಿ ದುಡಿದಂಥವರು, ಪದ್ಮಭೂಷಣ ಪದ್ಮವಿಭೂಷಣ ಪಡೆದಂಥವರು. ಸೊ ಇವರೆಲ್ಲರೂ ಕೂಡ ನೋಡಿ, ಸೆಂಟ್ರಲ್ ವಿಸ್ಟಾ ಯೋಜನೆ ನೂತನ ಸಂಸತ್ ಕಟ್ಟಡ ನಿರ್ಮಾಣದ ಕಾರ್ಮಿಕರನ್ನ ಕರೀತಾ ಇದ್ದಾರೆ ಅಂತಕ್ಕಂಥದ್ದು. ನಾವು ಕಾರ್ಮಿಕರನ್ನ ಕಡೆಗಣಿಸಲ್ಲ, ಅವರೇ ನಮಗೆ ಪ್ರಮುಖ ಆದ್ಯತೆ ಅಂತ ಹೇಳೋದಕ್ಕೆ. ತೃತೀಯ ಲಿಂಗಿಗಳು, ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳು, ಉತ್ತರಾಖಂಡ್ ಗಣಿ ಕಾರ್ಮಿಕರನ್ನು ರಕ್ಷಿಸಿದಂತಹ ತಂಡ. ನೋಡಿ ಯಾರ್ಯಾರನ್ನ ಹುಡುಕ್ತಾ ಇದ್ದಾರೆ ಅಂತ ತುಂಬ ಆಶ್ಚರ್ಯ ಆಗುತ್ತೆ ಮತ್ತು ಖುಷಿ ಕೂಡ ಆಗುತ್ತೆ. ಇವರೆಲ್ಲರಿಗೂ ಕೂಡ ಪ್ರಾಶಸ್ತ್ಯ ಸಿಗ್ತಾ ಇದೆಯಲ್ಲ ಅಂತ. ವಂದೇ ಭಾರತ್ ಮೆಟ್ರೋದಂಥ ರೈಲ್ವೆ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು. ಎಲ್ಲ ಧರ್ಮಗಳ 50 ಧರ್ಮಗುರುಗಳಿಗೂ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ವಿಕಸಿತ ಭಾರತ್ನ ಅಂಬಾಸಿಡರ್ಗಳು, ಆದಿವಾಸಿ ಮಹಿಳೆಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡಲಾಗ್ತಾ ಇದೆ. ಸೊ ಗಮನಿಸ್ತಾ ಇದ್ದೀವಿ ವಿದೇಶಿ ಗಣ್ಯರು ಯಾರ್ಯಾರು ಅಂತ. ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಅವರು ಕೂಡ ಉಪಸ್ಥಿತರಿರ್ತಾರೆ. ಸೀಶೆಲ್ಸ್ನ ಅಧ್ಯಕ್ಷ ವಾವೆಲ್ ರಾಮಕಾಲವನ್ ಅವರಿಗೂ ಕೂಡ ಆಹ್ವಾನ ಹೋಗಿದೆ. ಸೊ ಅವರು ಕೂಡ ಬರ್ತಾರೆ. ಅದ್ರ ಜೊತೆಗೆ ಭೂತಾನ್ನ ಪ್ರಧಾನಿ ತೈರಿಂಗ್ ತೊಗ್ದೆ, ಮಾರಿಷಸ್ನ ಪ್ರಧಾನಿ ಪ್ರವೀಂದ್ ಜುಗನ್ನಾಥ್ ಇವರಿಗೂ ಕೂಡ ಆಹ್ವಾನ ಹೋಗಿರೋದು ತಿಳಿದು ಬರ್ತಾ ಇದೆ. ಅಂದ್ರೆ ಬೇಸಿಕ್ಲಿ ಇಂಡಿಯಾದ ಸುತ್ತಮುತ್ತ ಇರುವಂತಹ ದ್ವೀಪ ರಾಷ್ಟ್ರಗಳು, ಸೀಶೆಲ್ ರಾಷ್ಟ್ರಗಳು ಅಂತ ಕನ್ಸಿಡರ್ ಆಗುತ್ತೆ. ಸೊ ಅವರನ್ನೆಲ್ಲರನ್ನೂ ಕೂಡ ಕನ್ಸಿಡರ್ ಮಾಡಿದ್ದಾರೆ, ಇನ್ವೈಟ್ಸ್ ಹೋಗಿದೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ, ನೇಪಾಳದ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಅವರಿಗೂ ಕೂಡ ಆಹ್ವಾನ ಹೋಗಿದೆ. ಬನ್ನಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜ್ ಕೂಡ ಆಹ್ವಾನಗಳು ಹೋಗಿರೋದು. ಆಶ್ಚರ್ಯ ಆಗಿದೆ ನನಗೆ ನೇಮ್ಸ್ ಇನ್ನೆಲ್ಲವೂ ಕೂಡ ಓಕೆ, ಯಾಕಂದ್ರೆ ಎಲ್ಲ ಜೊತೆ ಉತ್ತಮ ಸಂಬಂಧ ಇದೆ ಭಾರತದ ಜೊತೆ. ಆದರೆ ಮಾಲ್ಡೀವ್ಸ್ ತೆಗೆದಂತಹ ಖ್ಯಾತೆ ಭಾರತದ ವಿರುದ್ಧವಾಗಿ ಅವ್ರಿಗೆ ಅವಕಾಶ ಕೊಡ್ತಾರ, ಅವ್ರನ್ನ ಕರೀತಾರ, ಅಥವಾ ಆಗಿದ್ದಾಗೋಯ್ತು ಎಲ್ಲ ಸರಿಪಡಿಸ್ಕೊಂಡ ಅನ್ನೋ ಕಾರಣಕ್ಕೆ ಕರೀತಾರ, ಗೊತ್ತಿಲ್ಲ. ಪಶ್ಚಾತ್ತಾಪದ ನುಡಿಗಳನ್ನ ಆಡಿದ್ರಲ್ಲ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ನಾಳಿನ ಕಾರ್ಯಕ್ರಮದ ವಿಶೇಷತೆ ತಾವು ಕಂಡಂತೆ ಏನು? ಅರವಿಂದ್, ಬಹಳಷ್ಟು ವಿಶೇಷವಾಗಿ ಪ್ರಧಾನಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಈ ಹಿಂದೆಯೂ ಕೂಡ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿತ್ತು. ಈ ಹಿಂದೆ 2 ಬಾರಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ 8ರಿಂದ 9 ಸಾವಿರ ಜನ ಅತಿಥಿಗಳಿದ್ರು, ಬೇರೆ ಬೇರೆ ರಾಷ್ಟ್ರದ ಮುಖಂಡರಿದ್ರು. ಮೊದಲ ಸಲ ಆದಂಥ ಸಂದರ್ಭದಲ್ಲಿ ಬ್ರಿಕ್ಸ್ ಒಕ್ಕೂಟದ ನಾಯಕರನ್ನು ಕರೆಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಮತ್ತು ಬೇರೆ ಸಂದರ್ಭದಲ್ಲೂ ಕೂಡ ವಿದೇಶಿ ನಾಯಕರನ್ನು ಕರೆಸುವಂಥ ಕೆಲಸಗಳಾಗಿತ್ತು. ಈ ಬಾರಿಯೂ ಕೂಡ ಅದೇ ರೀತಿಯಾದಂಥ ಬೆಳವಣಿಗೆಗಳು ಕಂಡು ಬರ್ತಾ ಇರುವಂಥದ್ದು. ನಾಳೆ ಭಾನುವಾರ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು. ಈಗಾಗಲೇ ಇದಕ್ಕೆಲ್ಲ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಮುಖ್ಯವಾಗಿ 7ರಿಂದ 8 ಸಾವಿರ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಬಹುದು ಅನ್ನುವಂಥ ಮಾಹಿತಿಗಳಿದ್ದಾವೆ. ಇದ್ರ ಜೊತೆಗೆ ಪೌರ ಕಾರ್ಮಿಕರಿಂದ ಹಿಡಿದು ವಿದೇಶಿ ಗಣ್ಯರವರೆಗೂ ಕೂಡ ಎಲ್ಲ ವಲಯದ ವರ್ಗದ ಜನರನ್ನ ಒಗ್ಗೂಡಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಸಾಧನೆಗೆ ಅವರನ್ನ ಸಾಕ್ಷಿಯನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಚೇರಿಯಿಂದ ಈಗಾಗಲೇ ಇನ್ವಿಟೇಷನ್ಗಳು ಕೂಡ ಹೋಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ಪೌರ ಕಾರ್ಮಿಕರು ಅಂದರೆ ಸ್ವಚ್ಛ ಭಾರತ್ ಅಭಿಯಾನದ ರೂವಾರಿಗಳಾಗಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು, ನಿರಂತರವಾಗಿ ದೇಶವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಕೆಲಸವನ್ನು ಮಾಡ್ತಿರುವಂಥದ್ದು, ಅವರನ್ನು ಕೂಡ ಅಲ್ಲಿ ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಹೊಸ ಪಾರ್ಲಿಮೆಂಟ್ ಕಟ್ಟಡವನ್ನು ಕಟ್ಟುವಂತಹ ಕಟ್ಟಡ ಕಾರ್ಮಿಕರು ಇರ್ಬೋದು. ಇದ್ರ ಜೊತೆಗೆ ಏನು ಇತ್ತೀಚೆಗೆ ಒಂದು ಇದು ಹೋಲ್ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು ಅಲ್ಲಿ ಆ ಸಂದರ್ಭದಲ್ಲಿ ರಕ್ಷಣೆಗೆ ಮುಂದಾದಂಥ ತಂಡವನ್ನು ಕೂಡ ಕರೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಹೀಗೆ ಬೇರೆ ಬೇರೆ ವಲಯದಲ್ಲಿರುವಂಥ ಪ್ರಮುಖರನ್ನು ಗುರುತಿಸುವಂಥ ಕೆಲಸ. ಮತ್ತು ಇದ್ರ ಜೊತೆಗೆ ಎಲ್ಲ 50 ಧಾರ್ಮಿಕ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇದ್ರ ಜೊತೆಗೆ ಭಾರತದ ನೈಬರ್ ಕಂಟ್ರೀಸ್ನ ಪ್ರಧಾನಮಂತ್ರಿಗಳನ್ನು, ಅಧ್ಯಕ್ಷರನ್ನ, ರಾಜರನ್ನ ಕೂಡ ಕರೆಯುವಂಥ ಕೆಲಸಗಳಾಗ್ತಾ ಇರುವಂಥದ್ದು. ಬಹುತೇಕ ಅವರೆಲ್ಲರೂ ಕೂಡ ಬರುವಂಥದ್ದು ಖಚಿತ. ಒಂದು ರೀತಿ ಎಲ್ಲ ವರ್ಗಗಳನ್ನು ಅಲ್ಲಿ ಪ್ರತಿನಿಧಿಸುವಂಥ ಕೆಲಸವನ್ನ ಈ ಬಾರಿಯ ಕಾರ್ಯಕ್ರಮದಲ್ಲಿ ಮಾಡಲಾಗ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಐತಿಹಾಸಿಕ ಎನ್ನಬಹುದಾದ ಸಾಧನೆಯನ್ನ ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಸತತವಾಗಿ 3ನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೆ ಏರುತ್ತಿರುವ ಕಾಂಗ್ರೆಸ್ಸೇತರ ನಾಯಕ
ಮತ್ತು ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಕೂಡ ಸರಿಗಟ್ಟಿದ್ದಾರೆ. ಹಾಗಾಗಿ ಇದನ್ನು ಐತಿಹಾಸಿಕ ಕ್ಷಣವನ್ನಾಗಿಸಬೇಕು ಅಂತ BJPಯವರು ಇಷ್ಟು ಅದ್ಧೂರಿ ಸಮಾರಂಭವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇಡೀ ಜಗತ್ತಿನ ಕಣ್ಣು ಭಾರತದತ್ತ ನೆಟ್ಟಿದೆ. ಸೊ ಅದೆಲ್ಲವೂ ಕೂಡ ಸೈ ಅನ್ನಿಸ್ಕೋಬೇಕಲ್ಲ ಅವ್ರ ದೃಷ್ಟಿಯಲ್ಲಿ. ಹಾಗಾಗಿ ಇಷ್ಟು ಅದ್ಧೂರಿ ಕಾರ್ಯಕ್ರಮ.